ಈಗ ಧರ್ಮಸ್ಥಳ ಕೇಸ್ ವಿಚಾರಕ್ಕೆ ಬರೋಣ. ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಿದ್ದೀನಿ ಅಂತ ಹೇಳಿದ್ನಲ್ಲ ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯ. ಈಗ ಈತ ಮಾಡಿರುವಂಥ ಷಡ್ಯಂತರದ ಭಾಗ ಎಲ್ಲವೂ ಕೂಡ ಜಗಜ್ಜಾಹೀರು. ಹಾಗಾಗಿ ಈಗ ಆಲ್ರೆಡಿ 2 ಹಂತದ ಸ್ಟೇಟ್ಮೆಂಟನ್ನು ದಾಖಲು ಮಾಡಿಕೊಳ್ಳಲಾಗಿದೆ ಕೋರ್ಟಲ್ಲಿ. ಆ ಚಿನ್ನಯ್ಯನ ಹೇಳಿಕೆಯ ಮೇಲೇ ಈ ಬುರುಡೆ ಗ್ಯಾಂಗ್ನ ಭವಿಷ್ಯ ನಿಂತ್ಕೊಂಡಿರೋದು. ಈಗ ಆಲ್ರೆಡಿ 2 ಟೈಮ್ಸ್ ಆಗಿದೆ. ಈಗ ಇವತ್ತು 3ನೇ ಭಾಗ. ಇವತ್ತು ಮತ್ತೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಕೋರ್ಟ್ಗೆ ಹಾಜರಾಗ್ತಾನೆ, ಸ್ಟೇಟ್ಮೆಂಟ್ ದಾಖಲು ಮಾಡ್ತಾನೆ. ಬೆಳ್ತಂಗಡಿ ಕೋರ್ಟ್ಗೆ ಹಾಜರಾಗ್ತಾನೆ ಈ ಬುರುಡೆ ಮ್ಯಾನ್ ಚಿನ್ನಯ್ಯ. 3ನೇ ಹಂತದ ಹೇಳಿಕೆಯನ್ನು ದಾಖಲಿಸುವಂಥ ಪ್ರಕ್ರಿಯೆ ಇವತ್ತು ನಡೆಯುತ್ತೆ ಬೆಳ್ತಂಗಡಿಯ ಕೋರ್ಟ್ನಲ್ಲಿ. ನ್ಯಾಯಮೂರ್ತಿ ವಿಜಯೇಂದ್ರ ಟಿ ಅವರ ಎದುರು ಚಿನ್ನಯ್ಯ ಹೇಳಿಕೆಯನ್ನು ದಾಖಲು ಮಾಡ್ತಾರೆ. ಹೇಳಿಕೆಯಲ್ಲಿ ವ್ಯತ್ಯಾಸ ಏನಾದರೂ ಕಂಡು ಬಂದರೆ ಮುಂದಿನ ತನಿಖೆಯ ಬಗ್ಗೆಯೂ ಕೂಡ ಈಗ ಆಲ್ರೆಡಿ ಚರ್ಚೆ ಕೂಡ ಆಗಿದೆ SIT ಟೀಮಿನಿಂದ. ಏನಾದರೂ ವ್ಯತ್ಯಾಸದ ಹೇಳಿಕೆಯನ್ನು ಕೊಟ್ಟರೆ SIT ಮುಂದಿನ ತನಿಖೆ ಹೆಂಗಿರುತ್ತೆ ಅನ್ನುವಂಥ ಕುತೂಹಲ ಇದ್ದೇ ಇರುತ್ತೆ. ಆಬ್ವಿಯಸ್ಲಿ ಎಲ್ಲ ಕೇಸಲ್ಲೂ ಅವ್ರಿಗೆ ಏನೇನು ಪ್ಲ್ಯಾನ್ ಮಾಡ್ಕೊಳ್ಬೇಕೋ ಮಾಡ್ಕೊಂಡಿರ್ತಾರೆ ಪೊಲೀಸರು. ಈಗ ಆತ ಪೊಲೀಸರ ಮುಂದೆ ಹೇಳಿದಂಥ ಹೇಳಿಕೆನೇ ಕೋರ್ಟ್ ಮುಂದೆ ಹೇಳಿದ್ರೆ ಯಾವ ರೀತಿಯಾಗಿ ನೆಕ್ಸ್ಟ್ ತನಿಖೆ ಮಾಡಬೇಕು ಅನ್ನೋದು ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಇಫ್ ಇನ್ ಕೇಸ್ ಪೊಲೀಸರ ಬಳಿ ಹೇಳಿದ್ದೇ ಬೇರೆ, ಕೋರ್ಟ್ನಲ್ಲಿ ಜಡ್ಜ್ ಮುಂದೆ ಹೇಳಿದ್ದೇ ಬೇರೆ ಅಂತಾದರೆ ಆ ನಂತರ ಹಿಂಗೆ ತನಿಖೆ ಮಾಡಬೇಕು ಅನ್ನೋದು ಕೂಡ ಅವರು ರೆಡಿ ಆಗಿರ್ತಾರೆ. ಎಲ್ಲವೂ ಬಿ ಪ್ರಿಪೇರ್ಡ್ ಅನ್ನೋ ರೀತಿಯಾಗಿ SIT ಟೀಮ್ ತನಿಖೆಯನ್ನು ಮಾಡ್ತಾ ಇರೋದು. ನೋಡಬೇಕು ಇವತ್ತು ಕೋರ್ಟ್ನಲ್ಲಿ ಏನಾಗುತ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ.